ಇನ್ನು ಮದ್ವೆಗೆ ಬಂದಿಲ್ವಾ? ಮುಹೂರ್ತಕ್ಕೆ ಬರಬೇಡಿ, ರಿಸೆಪ್ಷನ್ಗೆ ಬರಬೇಡಿ, ಒಟ್ಟಿಗೆ ಊಟ ಮಾಡಕ್ ಬನ್ನಿ. ಒಂದ್ ನಿಮಿಷ, ಆಮೇಲೆ ಮಾತಾಡ್ತೀನಿ. ಏನ್ ರತ್ನಮ್ಮ ಹುಬ್ಬಲ್ಲೇ ಮಾತಾಡಿಸ್ತಾ ಇದ್ದೀರಾ? ನೀವು ಬಂದು ಹುಬ್ಬಲ್ ಕೇಳ್ದಂಗಿತ್ತು, ಅದಕ್ಕೆ ನಾನು ಹುಬ್ಬಲ್ಲೇ ಮಾತಾಡಿಸ್ದೆ. ಅದಕ್ಕೇನ್ ಕಮ್ಮಿ ಇಲ್ಲ ನೀವು. ರತ್ನಮ್ಮ, ನಿಮ್ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋಣ ಅಂತ ಬಂದಿದ್ದೀನಿ. ನೀವು ಕೈಗೆ ಸಿಗ್ತಾ ಇಲ್ವಲ್ಲ, ಶಾಂತಿ ಜೊತೆಲೇ ಇದ್ದೀರಾ. ಏನಂದ್ರಮ್ಮ? ನಾನು ಶಾಂತಮ್ಮನ ಜೊತೆಗ? ನಿಮ್ಗೆ ಯಾಕೆ ಗೊತ್ತು? ಅಲ್ಲ ಅಂದ್ರೆ ಏನ್ ರತ್ನಮ್ಮ? ಅದೇನೋ ಶಾಂತಮ್ಮ ಅಂದ್ರಲ್ಲ, ನಾನು ಶಾಂತಮ್ಮನ ಜೊತೆಲೇ ಇದ್ದೀನಿ. ರತ್ನಮ್ಮ ಹೇಳಿಮ್ಮ, ನಾನು ಶಾಂತಮ್ಮನ ಜೊತೆಲೇ ಇದ್ದೀನಿ, ಶಾಂತಮ್ಮನ ಜೊತೆಲೇ ಇರ್ತೀನಿ. ರತ್ನಮ್ಮ, ನೀವ್ ಏನೇನೋ ಮಾತಾಡ್ತೀರಪ್ಪ. ಶಾಂತಮ್ಮ ನನ್ನ ಮನ್ಸಲ್ಲೇ ಇದ್ದಾಳಲ್ಲಮ್ಮ, ಅವಳ ಬಗ್ಗೆ ಹೇಳ್ತಾ ಇದ್ದೀನಿ. ಅದನ್ನ ಬಿಡಿ, ನೀವದೇನೋ ಶಾಂತಮ್ಮ ಅಂದ್ರಲ್ಲ, ಏನು? ಅಯ್ಯೋ, ನಾನೊಬ್ಳು ಮನೇಲಿ ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿದೀವಿ ತಾನೆ, ಅರ್ಚನನ್ನ ಶಾಂತಮ್ಮ ಅಂತ ಕರಿಬೇಕು ಅಂತ. ಅದ್ರ ಬಗ್ಗೆನೇ ಹೇಳಕ್ ಬಂದೆ. ಓಹೋ, ಅಲ್ಲಮ್ಮ, ಈಗ ನೀವೇನ್ ಹೇಳಕ್ ಬಂದ್ರಿ ಬೇಗ ಹೇಳಿ. ಮದ್ವೆ ಕೆಲ್ಸಗಳು ತುಂಬಾ ಇದೆ ಗೊತ್ತಲ್ಲ ನಿಮ್ಗೆ, ನಮ್ಗೇನ್ ಕೆಲ್ಸ ಇಲ್ವಾ? ಅಯ್ಯೋ ಹಾಗಲ್ಲ ರತ್ನಮ್ಮ, ನಿನ್ನೆಯಿಂದ ನಡೀತಾ ಇರೋದ್ನೆಲ್ಲ ನೋಡ್ತಿದ್ರೆ ನನಗೆ ಹಿಂದೆ ಮದ್ವೆ ನಡೀತಲ್ಲ, ಅದೆಲ್ಲ ನೆನ್ಪಿಗೆ ಬರ್ತಾ ಇದೆ. ಊಟ ಮಾಡ್ತಿದ್ದಾರೆ, ಜಗಳ ನಡಿಬೇಕು ಅಂತಂದ್ರೆ ನಾವೇನಾದ್ರೂ ಮಾಡ್ಬೇಕಲ್ಲ. ಆದ್ರೂ ಯಾರಮ್ಮ ಅವನು? ಪಾಪಿ ನನ್ ಮಗ ಸಿದ್ದಣ್ಣನ ಹೊಟ್ಟೆಗೆ ಚಾಕು ಹಾಕ್ಬಿಟ್ಟ. ಏನೋ ದೇವ್ರ ದೊಡ್ಡೋನು ರತ್ನಮ್ಮ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೊಂಥರ ಆಗ್ತಿದೆ. ಹೌದು, ನಿಮ್ಮತ್ತೆ ಎಲ್ಲೋ ಹೋಗ್ಬಿಟ್ಟಿದ್ರಂತೆ, ನಂಗೇನು ಅಂತಾನೆ ಅರ್ಥ ಆಗ್ತಿಲ್ವಲ್ಲಮ್ಮ. ಕೇಳೋಣ ಅನ್ನಷ್ಟ್ರೊಳಗೆ ಬಂದ್ ಸೇರ್ಕೊಂಬಿಟ್ರು. ಅಯ್ಯೋ, ನಮ್ಮ ಅತ್ತೆಗೆ ಪೂಜೆ ಪುನಸ್ಕಾರಗಳೆಲ್ಲ ಜಾಸ್ತಿ, ಎಲ್ಲೋ ಹೋಗಿರ್ತಾರೆ. ಅಲ್ಲ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ ಅದನ್ನೇ ಹೇಳಿ ಅಂತ ಇರೋದು. ಅಲ್ಲ, ಇದೆಲ್ಲ ನೋಡ್ತಾ ಇದ್ರೆ ಅರ್ಚನಾಮನ್ ಮದ್ವೆ ನೆನ್ಪಾಗ್ತಾ ಇಲ್ವಾ? ಹಂಗಾದ್ರೆ ಇದ್ಯಾರ ಮದ್ವೆನಮ್ಮ? ಇದು ಅರ್ಚನಮ್ಮನ್ ಮದ್ವೆ ತಾನೇ? ಹಾ ರತ್ನಮ್ಮ, ಹೇಳಮ್ಮ. ಅವಾಗ ಅರ್ಚನಾ ಅಮ್ಮನ್ ಮದ್ವೆ, ಈಗ್ಲೂ ಅರ್ಚನಾ ಅಮ್ಮನ್ ಮದ್ವೆನೇ. ಆಗ ಗಂಡು ಬೇರೆ, ಈಗ ಗಂಡು ನಮ್ ಸುಶಾಂತ್. ಅದನ್ನೇ ಹೇಳಕ್ ಬಂದೆ. ಓಹೋ, ಆ ಘಟನೆ ಎಲ್ಲ ನೆನೆಸ್ಕೊಂಡ್ರೆ ಈಗ್ಲೂ ಒಂಥರ ಮೈಯೆಲ್ಲ ಜುಮ್ ಅನ್ನತ್ತೆ ಕಣಮ್ಮ. ಅವತ್ತು ಆ ಮದ್ವೆ ನಡಿಬಾರ್ದು ಅಂತ ನಾನು ನೀವು ಏನ್ ಮಾಡಿದ್ವಿ? ಮತ್ತೆ ನಮ್ ರಾಘವನ ಕರ್ಕೊಂಬಂದ್ ನಿಲ್ಸಿದ್ವಿ, ಉಪ್ಪು ಹಾಕಿದ್ವಿ, ಗಲಾಟೆ ಮಾಡಿದ್ವಿ, ಗಲಾಟೆ ಮಾಡೋ ತರ ಮಾಡಿದ್ವಿ. ಕೊನೆಗೂ ಆ ಮದ್ವೆ ನಿಂತೆ ಹೋಯ್ತು ಅಲ್ವಾ? ಆದ್ರೆ ಈ ಮದ್ವೆ ಹಂಗಾಗಲ್ಲ ಕಣಮ್ಮ.